ಯಾವತ್ತು ಸೇರುವಾಗಲೂ ಆ ಯೇಸುವಿನ ನಾಮದಲ್ಲೇ ಸೇರ್ತೇವೆ. ಯಾಕಂದರೆ ಅವರೇ ಹೇಳಿದ್ದಾರೆ, ಅವರೇ ವಾಗ್ದಾನ ಮಾಡಿದ್ದಾರೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರ್ತಾರೋ ಅಲ್ಲಿ ನಾನು ಇದ್ದೇನೆ. ಅಂದರೆ ಅವರು ಇರುವ ದೇವರು, ಅವರು ಹೋಗುವ ದೇವರಲ್ಲ, ಅಥವಾ ಅವರು ಎಲ್ಲೋ ಇರುವವರಲ್ಲ, ಬದಲಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡುವಂತಹ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಸ್ತುತಿಸಲು, ಅವರನ್ನು ಕೊಂಡಾಡಲು, ಅವರನ್ನು ಮಹಿಮೆ ಪಡಿಸಲು, ಅವರಲ್ಲಿ ಒಂದಾಗಲು, ಅವರ ಮಹಿಮೆ ನಮ್ಮಲ್ಲಿ ಪ್ರಕಟವಾಗುವಂತೆ, ಅವರ ಪ್ರೀತಿಯನ್ನು ಅನುಭವಿಸುವಂತೆ, ಅವರನ್ನು ಪ್ರೀತಿಸುತ್ತಾ ಅವರನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ದೇವರು ಇಲ್ಲಿ ಒಂದಾಗಿಸಿದ್ದಾರೆ. ಏಕೆಂದರೆ ಅವರು ಹೇಳ್ತಾರೆ ವಾಕ್ಯದಲ್ಲಿ, ಪಿತನು ಆಕರ್ಷಿಸದ ಹೊರತು ಯಾರು ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ. ಇಂದು ನಾವು ಒಬ್ಬೊಬ್ಬರು ಕೂಡ ಎಲ್ಲೋ ಇದ್ದವರು, ಹೇಗೋ ಜೀವಿಸ್ತಾ ಇದ್ದವರು, ಆದರೆ ಇಂದು ನಾವು ಆಕರ್ಷಿಸಿ ಇಲ್ಲಿ ಬರಮಾಡಿದ್ದು ನಮ್ಮನ್ನು ದೇವರ ಪ್ರೀತಿ ಅಲ್ಲದೆ ಬೇರೆ ಯಾವುದೂ ಅಲ್ಲ, ದೇವರ ವಾಕ್ಯ ಅಲ್ಲದೆ ಬೇರೆ ಯಾವುದೂ ಅಲ್ಲ. ನಮ್ಮೆಲ್ಲರಿಗೂ ಗೊತ್ತು, ಯಾವ ಮನುಷ್ಯನೂ ಕೂಡ ನಮ್ಮನ್ನು ಬಲವಾಗಿ ತರಲು ಸಾಧ್ಯವಿಲ್ಲ, ಬದಲಾಗಿ ದೇವರ ಪ್ರೀತಿ, ದೇವರ ವಾಕ್ಯ, ಆ ವಾಕ್ಯದ ಒಂದು ಶಕ್ತಿ ನಮ್ಮನ್ನು ಈ ದಿನದಲ್ಲಿ ಒಂದಾಗಿ ಸೇರಿಸಿದೆ. ಏಕೆಂದರೆ ಈ ಲೋಕದಲ್ಲಿ ಯಾರಿಗೂ ಕೂಡ ಆ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಮೇಧಾವಿಗಳಿಗೂ ಜ್ಞಾನಿಗಳಿಗೂ ಅದೆಲ್ಲವೂ ಕೂಡ ಮರೆಯಾಗಿದೆ. ಆದರೆ ದೇವರ ಮಕ್ಕಳಿಗೆ ಅದನ್ನು ದೇವರೇ ಶ್ರುತಪಡಿಸಿದ್ದಾರೆ. ಯೇಸು ಕ್ರಿಸ್ತರೇ ಅದನ್ನು ನಮಗೆ ಶ್ರುತಪಡಿಸಿದ್ದಾರೆ. ಮಾತ್ರವಲ್ಲದೆ ಅವರ ಸತ್ಸಂಬಂಧದಲ್ಲಿ ಮಾತ್ರ ಅಲ್ಲ, ನಾವು ಕೂಡ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ದೇವರೇ ನಮಗೆ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಈ ಒಂದು ಸಂಜೆಯ ಹೊತ್ತು ನಾವು ಒಟ್ಟಾಗಿ ಸೇರಿ ದೇವರನ್ನು ಸ್ತೋತ್ರ ಸಲ್ಲಿಸಿ, ಅವರು ಏನು ನಮ್ಮಲ್ಲಿ ಬಯಸ್ತಾ ಇದ್ದಾರೋ ಆ ವಾಕ್ಯಗಳನ್ನು ಧ್ಯಾನಿಸುತ್ತಾ, ಅವರನ್ನು ಕೊಂಡಾಡುತ್ತಾ, ಅವರಲ್ಲಿರುವುದೆಲ್ಲವನ್ನು ಕೂಡ ನಾವು ಅನುಭವಿಸುತ್ತಾ ಬೇರೆಯವರಿಗೂ ಕೂಡ ಹಂಚಲು ಯೋಗ್ಯರಾಗುವಂತೆ ನಮ್ಮೊಬ್ಬೊಬ್ಬರನ್ನು ದೇವರು ಬರಮಾಡಿದ್ದಾರೆ. ಅದಕ್ಕಾಗಿ ಹೃದಯಂತರಾಳದಿಂದ ಒಂದು ನಿಮಿಷ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇಂದು ನಾವು ಒಟ್ಟಾಗಿ ಸೇರಿದ್ದು ಯಾರ ಒಂದು ಕಾರ್ಯ ಅಲ್ಲ, ಬದಲಾಗಿ ದೇವರ ಕಾರ್ಯವಾಗಿದೆ. ಈ ಮನೆಯವರಿಗೂ ಕೂಡ ಆ ಒಂದು ಮನಸ್ಸನ್ನು ಕೊಟ್ಟದ್ದು ದೇವರೇ ಆಗಿದ್ದಾರೆ. ಈ ಒಂದು ಸಮಯವನ್ನು ಕೊಟ್ಟದ್ದು ಕೂಡ ದೇವರೇ ಆಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಮನಸ್ಸನ್ನು ಕೊಟ್ಟು ನಮ್ಮನ್ನು ಒಂದಾಗಿ ಸೇರಿಸಿದ್ದು ಕೂಡ ಆ ಯೇಸು ಪ್ರಭುವೇ ಆಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ದೇವ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪರಿಶುದ್ಧರೇ, 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 ಪರಮೋನ್ನತರೇ ನಿಮಗೆ ಸ್ತೋತ್ರಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಮಹಿಮೆ, ಮಹಿಮೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಪ್ರಿಯರೇ, ನೋಡಿ, ಎಲ್ಲಿ ಯೇಸು ಕ್ರಿಸ್ತರು ಏನಾದರೂ ಮಾತಾಡ್ಲಿಕ್ಕಿರ್ಬೋದು, ಏನಾದರೂ ಕಾರ್ಯ ಮಾಡಲಿಕ್ಕಿರ್ಬೋದು, ಅವರು ಮೊದಲು ಆಶ್ರಯಿಸಿದ್ದು ಪಿತನನ್ನು. ಪಿತನೊಂದಿಗೆ ಅವರು ಮಾತನಾಡಿದರು, ಪಿತನನ್ನು ಅವರು ಸ್ತುತಿಸಿದ್ರು. ಲಾಜರನ ಸಮಾಧಿಯ ಹೊರಗಡೆ ನಿಂತವ್ರು ಏನು ಹೇಳಿದ್ದು? ಪಿತನೇ, ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಂದರೆ ಪಿತ ಸ್ವರ್ಗದಲ್ಲಿಲ್ಲ, ಪಿತ ಅವರೊಂದಿಗೆ ಇದ್ದರು ಎಂದು ಅವರು ತೋರ್ಪಡಿಸಿದ್ರು. ಅದೇ ರೀತಿಯಲ್ಲಿ ಇಂದು ಯೇಸು ಕ್ರಿಸ್ತರು ಎಲ್ಲೋ ಇಲ್ಲ, ಬದಲಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರೇ ಕಲಿಸಿದ್ದಾರೆ ಪಿತನಲ್ಲಿ ಪ್ರಾರ್ಥಿಸಲು. ಹೇಗೆ? ಅವರ ಆತ್ಮರೊಂದಿಗೆ ಸೇರಿ, ಅವರೊಂದಿಗೆ ಸೇರಿ ನಾವು ಪಿತನಲ್ಲಿ ಪ್ರಾರ್ಥಿಸಬೇಕು ಎಂದು ಅವರೇ ನಮಗೆ ಅನುಗ್ರಹಿಸಿದ್ದಾರೆ. ಈ ಸಮಯದಲ್ಲಿ ನಾವು ಕೂಡ ಏನು ಪ್ರಾರಂಭಿಸ್ಲಿಕ್ಕೆ ಹೋಗ್ತಾ ಇದ್ದೇವೋ, ಈ ಸಮಯದಲ್ಲಿ ದೇವರನ್ನು ಸ್ತುತಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ದೇವರನ್ನು ಕೊಂಡಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅವರ ನಾಮವನ್ನು ಮೇಲೆತ್ತಿ ಹಿಡಿದು ನಾವು ಅವರ ನಾಮವನ್ನು ಘನಪಡಿಸಲು ಹೋಗ್ತಾ ಇದ್ದೇವೆ. ಮಾತ್ರ ಅಲ್ಲ, ಅವರ ವಾಕ್ಯಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಏಕೆಂದರೆ ನಮ್ಮ ಒಳಗಡೆ ಏನಿದೆಯೋ ಅದನ್ನೆಲ್ಲ ಬದಲಾಯಿಸಲು ಶಕ್ತವಾದ ಆ ವಾಕ್ಯ ಅಂದರೆ ಯೇಸುವೆ, ಆ ಯೇಸುವನ್ನು ಬರಮಾಡಲು ನಾವು ಹೋಗ್ತಾ ಇದ್ದೇವೆ. ಅವರನ್ನು ಆಲಿಸ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಹಾಗಾದರೆ ಯೇಸು ನಮಗೆ ಕಲಿಸಿಕೊಟ್ಟಂತೆ ನಾವು ಕೂಡ ಪ್ರಾರ್ಥಿಸೋಣ. ಪ್ರಿಯರೇ, ಆ ಪಿತ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆ ಪಿತನನ್ನು ಅನುಭವಿಸಲು ನಮಗೆ ಪರಿಶುದ್ಧಾತ್ಮರನ್ನು ಕೊಟ್ಟಿದ್ದಾರೆ. ಆ ಪರಿಶುದ್ಧಾತ್ಮರು ಪಿತನಲ್ಲಿ ಏನಿದೆಯೋ ಅದೆಲ್ಲವನ್ನು ಕೂಡ ನಮಗೆ ತಿಳಿಯಪಡಿಸುವವರಾಗಿದ್ದಾರೆ. ಏಕೆಂದರೆ ಆ ಆತ್ಮರು ಪಿತನಿಂದ ಬಂದಂಥ ಆತ್ಮರು. ಆ ಪೋಷಕರನ್ನು ನಮಗೆ ಕೊಟ್ಟಿದ್ದಾರೆ. ಆ ಪೋಷಕರು ನಮ್ಮನ್ನು ಆವರಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಏಕೆಂದರೆ ಪರಿಶುದ್ಧಾತ್ಮರು ನಮ್ಮನ್ನು ಯಾವಾಗ ಆವರಿಸ್ತಾರೋ ಆಗ ಅದೆಲ್ಲವೂ ಕೂಡ ಸಂಪೂರ್ಣಗೊಳ್ಳುತ್ತೆ. ಈ ದಿನದಲ್ಲಿ ನಮ್ಮ ಒಂದು ಏನೆಲ್ಲ ಕಾರ್ಯ ಇದೆಯೋ ಆ ಕಾರ್ಯ ಭಾರವನ್ನೆಲ್ಲ ಆ ಪಿತನ ಕೈಯಲ್ಲಿ ನಾವು ಒಪ್ಪಿಸೋಣ.
ಅರ್ಪಿಸೋಣ. ಎಲ್ಲ ಕಾರ್ಯಭಾರವನ್ನು ಪಿತನಲ್ಲಿ ಅರ್ಪಿಸೋಣ. ಏಕೆಂದರೆ ಆ ಪ್ರತಿಯೊಂದು ಕ್ಷಣವೂ ಕೂಡ ದೇವರಿಗೆ ಗೊತ್ತು, ಪಿತನಿಗೆ ಗೊತ್ತು. ನಮ್ಮ ಪಿತನಿಗೆ ನಾವು ಅಪ್ಪ ತಂದೆ ಎಂದು ಕರೆಯುವಂಥ ಸೌಭಾಗ್ಯ ಪರಿಶುದ್ಧಾತ್ಮರ ಮುಖಾಂತರ ನಮಗೆ ಕೊಟ್ಟಿದ್ದಾರೆ. ಆ ಪರಿಶುದ್ಧಾತ್ಮರಲ್ಲಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನೀವು ನಡೆಸಿರಿ ಪರಿಶುದ್ಧಾತ್ಮರೇ. ಈ ಪ್ರಾರ್ಥನಾ ಕೂಟವನ್ನು ನೀವು ನಡೆಸಿರಿ ಪರಿಶುದ್ಧಾತ್ಮರೇ. ಮಾನುಷಿಕ ಚಿಂತೆಯಿಂದ ಅಲ್ಲ, ಮಾನುಷಿಕ ಜ್ಞಾನದಿಂದ ಅಲ್ಲ, ಯಾವುದೇ ಯಾಂತ್ರಿಕತೆಯಿಂದ ಅಲ್ಲ, ಬದಲಾಗಿ ಯಾವುದೇ ಒಂದು ಈ ಲೋಕದ ಜ್ಞಾನದಿಂದಲೂ ಅಲ್ಲ, ಬದಲಾಗಿ ಪರಿಶುದ್ಧಾತ್ಮರೇ ನಿಮ್ಮ ಜ್ಞಾನದಿಂದ ತುಂಬಿದವರಾಗಿ ನಾವು ಒಬ್ಬೊಬ್ಬರು ಕೂಡ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಕೊಂಡಾಡುವಂತೆ, ನಿಮ್ಮ ನಾಮವನ್ನು ಎತ್ತಿ ಹಿಡಿಯುವಂತೆ, ನಿಮ್ಮ ನಾಮ ಮಹಿಮೆಗೋಸ್ಕರ ನಾವು ಜೀವಿಸುವಂತೆ ನಮ್ಮೊಬ್ಬೊಬ್ಬರಿಗೂ ನೀವು ಸಹಾಯ ಮಾಡಿರಿ ಪರಿಶುದ್ಧಾತ್ಮರೇ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ನಿಮಗೆ ಮಹಿಮೆ ದೇವ. ಸ್ತೋತ್ರ ಅಪ್ಪ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ ನಮ್ಮನ್ನು ನೀವು ನಡೆಸಿರಿ. ಬಲವುಳ್ಳ ಆತ್ಮರೇ ನಮ್ಮನ್ನು ನೀವು ನಡೆಸಿರಿ ಪರಿಶುದ್ಧಾತ್ಮರೇ. ಸ್ತೋತ್ರ ಅಪ್ಪ. ಸ್ತೋತ್ರ. ಪವಿತ್ರಾತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನಡೆಸುವಪ್ಪ. ಈ ವಾತಾವರಣ ಆವರಿಸಲಿ ಪರಿಶುದ್ಧಾತ್ಮರೇ. ಪವಿತ್ರಾತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನಡೆಸುವಪ್ಪ. ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ನಡೆಸಿರಿ ಪರಿಶುದ್ಧಾತ್ಮರೇ. ಪವಿತ್ರಾತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನಡೆಸುವಪ್ಪ. ಪವಿತ್ರಾತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನಡೆಸುವಪ್ಪ. ಈ ಸಮಯದಲ್ಲಿ ಪರಿಶುದ್ಧಾತ್ಮರು ನಮ್ಮನ್ನು ನಡೆಸಿ ಆವರಿಸಿ ನಡೆಸಲಿ ಎಂದು ಪ್ರಾರ್ಥಿಸೋಣ. ಏಕೆಂದರೆ ಮಾತೆಯನ್ನು ಕೂಡ ಅವರು ಆವರಿಸಿ ನಡೆಸುವಾಗ ಅವರನ್ನು ಅದ್ಭುತಕರವಾಗಿ ನಡೆಸಿದ್ರು ಪ್ರಿಯರೇ. ಅವರು ಅದ್ಭುತಕರವಾಗಿ ಅವರನ್ನು ಆವರಿಸುವಾಗ ಅವರು ಹೇಳಲಿಕ್ಕಾಯ್ತು, ಈಗೋ ಕರ್ತರ ದಾಸಿ ಎಂದು ಹೇಳಲಿಕ್ಕಾಯ್ತು. ಇಂದು ನಮಗೂ ಕೂಡ ಪರಿಶುದ್ಧಾತ್ಮರು ಯಾವಾಗ ನಮ್ಮ ಮೇಲೆ ಬರುತ್ತಾರೋ ಮತ್ತು ನಮ್ಮನ್ನು ಆವರಿಸುತ್ತಾರೋ ಆಗ ನಮ್ಮ ಹೃದಯಗಳು, ನಮ್ಮ ದೇಹ, ನಮ್ಮ ಮನಸ್ಸು ಈಗೋ ಕರ್ತರ ದಾಸಿ, ಈಗೋ ಕರ್ತರ ದಾಸ ಎಂದು ನಮಗೆ ಬಿಟ್ಟು ಕೊಡ್ಲಿಕ್ಕಾಗುತ್ತೆ. ನಮಗೆ ದೇವರನ್ನು ಸ್ತುತಿಸ್ಲಿಕ್ಕಾಗುತ್ತೆ. ಈ ಸಮಯದಲ್ಲಿ ಪರಿಶುದ್ಧಾತ್ಮರನ್ನು ಮತ್ತೊಮ್ಮೆ ಆಶ್ರಯಿಸುತ್ತಾ ಹೃದಯಂತರಾಳದಿಂದ ನನ್ನನ್ನು ಆವರಿಸಿ ನನ್ನನ್ನು ನಡೆಸಿರಿ ಪರಿಶುದ್ಧಾತ್ಮರೇ. ದೇವರೆಡೆಗೆ ನನ್ನನ್ನು ನಡೆಸಿರಿ ಪರಿಶುದ್ಧಾತ್ಮರೇ. ಯೇಸುವಿನೆಡೆಗೆ ನನ್ನನ್ನು ನಡೆಸಿರಿ ಪರಿಶುದ್ಧಾತ್ಮರೇ. ಏಕೆಂದರೆ ಮಾತೆ ಅಂದು ಶುಭ ಸಂದೇಶವನ್ನು ಹೊತ್ತುಕೊಂಡು ಹೋಗುವಾಗ ಬೆಟ್ಟ ಗುಡ್ಡಗಳನ್ನು ಅವರು ದಾಟಿಕೊಂಡು ಹೋದ್ರು. ಆ ಒಂದು ಬಲದಿಂದ ಹೋದ್ರು. ಹೇಗಿದು ಸಾಧ್ಯ ಆಯಿತು? ಬಲದಿಂದ ತುಂಬಲ್ಪಡುವಾಗ ಮಾತ್ರವೇ. ಈ ಸಮಯದಲ್ಲಿ ನಮ್ಮನ್ನೇ ನಾವು ಬಿಟ್ಟುಕೊಟ್ಟು ಅವರನ್ನೇ ಆಶ್ರಯಿಸುತ್ತಾ ಹೇಳೋಣ, ಪವಿತ್ರಾತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನಡೆಸುವಪ್ಪ. ಪವಿತ್ರಾತ್ಮರೇ, ಬಲವುಳ್ಳ ಆತ್ಮರೇ, ನಮ್ಮನ್ನು ಆವರಿಸಿ ನಡೆಸುವಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರಪ್ಪ. ನಮ್ಮ ದೇಹ, ಆತ್ಮ, ಪ್ರಾಣವನ್ನು ನೀವು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದೀರಿ ಪರಿಶುದ್ಧಾತ್ಮರೇ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಈ ವಾತಾವರಣದಲ್ಲಿ ಅಪ್ಪ ನೀವು ಆಳ್ವಿಕೆ ಮಾಡುತ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಲ್ಲ ಸೈತಾನನ ನೊಗಗಳು ಈ ಸಮಯದಲ್ಲಿ ಮುರಿಯಲ್ಪಟ್ಟಿವೆ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಪರಿಶುದ್ಧಾತ್ಮರೇ. ಆ ಪರಿಶುದ್ಧ ರಕ್ತವನ್ನು ಅಪ್ಪ ಪ್ರತಿಯೊಬ್ಬರಲ್ಲೂ ಈ ವಾತಾವರಣದಲ್ಲೂ ಅಪ್ಪ ನಾವು ಸಿಂಪಡಿಸ್ತಾ ಇದ್ದೇವೆ. ಎಲ್ಲ
ದುರಾತ್ಮನ ಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ. ಎಲ್ಲ ದುರಾತ್ಮನ ಸ್ವಾಧೀನ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ದೇವ, ಈ ಪ್ರದೇಶವಿಡೀ ಅಪ್ಪ ಪವಿತ್ರಾತ್ಮರ ಸ್ವಾಧೀನಕ್ಕೆ, ಆಳ್ವಿಕೆಗೆ ಬರಲಿ ಯೇಸು ನಾಮದಲ್ಲಿ. ಹಾಲೆಲೂಯ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ದೇವ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರ, ವಂದನೆ 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 ಯೇಸುವೆ, ಆರಾಧನೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ. 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನು ತಮ್ಮೊಡನೆ ಸಂಧಾನ ಮಾಡಿಸಿಕೊಂಡಿದ್ದಾರೆ. ಪ್ರಿಯರೇ, ಯಾವಾಗ ಯೇಸುವಿನಲ್ಲಿ ನಾವು ಒಂದಾಗ್ತೇವೋ, ನಮ್ಮ ದೇಹ, ಆತ್ಮ, ಪ್ರಾಣ ಎಲ್ಲವೂ ಕೂಡ ಆತನಲ್ಲಿ ಒಂದಾಗ್ತೇವೋ, ಆಗ ನಾವು ನೂತನವಾಗ್ತೇವೆ. ಹಳೆಯದೆಲ್ಲ ಕೂಡ ಅಳಿದು ಹೋಗುತ್ತೆ, ಹೊಸದಿದ್ದೋ ಜನ್ಮ ತಳೆದಿದೆ. ಹೊಸ ಕಾರ್ಯ ನಮ್ಮಲ್ಲಿ ಪ್ರಾರಂಭಗೊಂಡಿದೆ. ಅದೇನೆಂದರೆ ಆ ಯೇಸು ನಮ್ಮಲ್ಲಿ ಪ್ರಜ್ವಲಿಸಲು ಸಾಧ್ಯವಾಗುತ್ತೆ. ಪ್ರಿಯರೇ, ಈ ದಿನದಲ್ಲಿ ನಾವೆಲ್ಲೋ ಇದ್ದೆವು, ಹೇಗೋ ಇದ್ದೆವು ಅಲ್ವಾ? ಲೋಕದಲ್ಲಿ ಮಾತಾಡಿಕೊಂಡು ಲೋಕವನ್ನು ಧ್ಯಾನಿಸುತ್ತಾ ನಾವಿದ್ದೆವು. ಆದರೆ ಯಾವಾಗ ನಮ್ಮನ್ನೇ ನಾವು ಬಿಟ್ಟುಕೊಟ್ಟು ಆ ಯೇಸುವಿನಲ್ಲಿ ಒಂದಾಗ್ತೇವೋ, ಈ ಕಾರ್ಯ ನಾನು ಮಾಡಬೇಕು, ಇದು ದೇವರಿಂದ ಆಗುವ ಕಾರ್ಯ ಎಂದು ಹೇಳಿದ್ದಾರೆ, ಹೊಸದಾಗಿಸುವುದು. ಆದರೆ ಆ ಶಿಲುಬೆಯ ಮರಣದ ಮುಖಾಂತರ ಯೇಸು ನಮಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಯೇಸು ಆ ವಿಶ್ವಾಸವನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ಮಾತ್ರ ಅಲ್ಲ, ಆ ಆಹ್ವಾನವನ್ನು ನಾವು ಕೂಡ ಪಡೆದಿದ್ದೇವೆ. ಆದರೆ ಎಷ್ಟೋ ಸಲ ಸೋತು ಹೋಗಿದ್ದೇವೆ ಪ್ರಿಯರೇ. ಆದರೆ ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಂಡು ಆತನಲ್ಲಿ ಒಂದಾಗೋಣ, ನಮ್ಮನ್ನೇ ಬಿಟ್ಟು ಕೊಡೋಣ. ನಾವು ನಾಚಿಕೆ ಪಡೋದು ಬೇಡ. ಯಾಕೆ ನಮಗೆ ನಾಚಿಕೆ ಆಗ್ತಾ ಇದೆ? ಅವರನ್ನು ಸ್ತುತಿಸ್ಲಿಕ್ಕೆ ನಾಚಿಕೆ ಪಡೋದು ಬೇಡ. ನಾವು ಅವರ ನಾಮವನ್ನು ಕೊಂಡಾಡ್ಲಿಕ್ಕೆ ನಾವು ಹಿಂಜರಿಯುವುದು ಬೇಡ. ಬದಲಾಗಿ ಯೇಸು ಕ್ರಿಸ್ತರು ನನಗಾಗಿ ಏನು ಮಾಡಿದ್ದಾರೆ ಆ ಕಾರ್ಯವನ್ನು ನೆನಪಿಗೆ ತಂದುಕೊಳ್ಳುತ್ತಾ, ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತಾ, ಈ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮನ್ನೇ ಬಿಟ್ಟುಕೊಟ್ಟು ಈ ಸಮಯದಲ್ಲಿ ಅವರನ್ನು ಸ್ತುತಿಸೋಣ ಪ್ರಿಯರೇ. ಏಕೆಂದರೆ ನಮ್ಮ ಮನಸ್ಸು ಯಾವುದಕ್ಕೂ ಬಿಟ್ಟುಕೊಟ್ಟರು ಕೂಡ ನಾವು ಎಷ್ಟು ಲೋಕಕ್ಕೆ ಬಿಟ್ಟು ಕೊಡ್ತೇವೋ, ಲೋಕದಲ್ಲಿ ಒಂದಾಗ್ತೇವೋ, ಆಗ ಏನಾಗುತ್ತಂದ್ರೆ ಮರಣವನ್ನು ನಾವು ಅನುಭವಿಸ್ತೇವೆ, ನಾವು ಡಿಪ್ರೆಷನ್ ಅನ್ನು ಅನುಭವಿಸ್ತೇವೆ, ನಾವು ಸೋತು ಹೋಗ್ತೇವೆ, ಕುಂದಿ ಹೋಗ್ತೇವೆ. ಆದರೆ ಯೇಸುವನ್ನು ಎಷ್ಟು ನಾವು ಅನುಭವಿಸ್ತೇವೋ, ಯೇಸುವನ್ನು ನಾವು ಎಷ್ಟು ಸ್ತುತಿಸ್ತೇವೋ, ಯೇಸುವನ್ನು ನಾವು ಎಷ್ಟು ಕೊಂಡಾಡ್ತೇವೋ, ಅಷ್ಟೇ ಬಲದಿಂದ, ಅಷ್ಟೇ ಒಂದು ಹೊಸದಾದ ಅನುಭವ, ಪ್ರೀತಿಯ ಅನುಭವ, ಅವರ ಸಾನ್ನಿಧ್ಯದ ಅನುಭವ ನಮ್ಮಲ್ಲಿ ತುಂಬಲ್ಪಡುತ್ತೆ ಪ್ರಿಯರೇ. ಅಂತಹ ಅನುಭವವನ್ನು ಕೊಡಲು ನಮ್ಮೊಬ್ಬೊಬ್ಬರನ್ನು ಕೂಡ ದೇವರು ಆಕರ್ಷಿಸಿ ತಂದಿದ್ದಾರೆ. ದೇವರು ನಮ್ಮನ್ನು ಬರ ಮಾಡಿದ್ದಾರೆ. ಹೌದು, ಈ ಸಮಯದಲ್ಲಿ ನಾನು ಬರುವಾಗ ಅಲ್ಲೊಂದು ಆಸ್ಪತ್ರೆಯಲ್ಲಿ ಒಂದು ಬೋರ್ಡ್ ಇತ್ತು. ಅಲ್ಲಿ ಏನು ಹೇಳಿದ್ರಂದ್ರೆ, ಹೆಲ್ತ್ ಬಿಗಿನ್ಸ್ ಹಿಯರ್ ಅಂತೇಳಿ, ಹೆಲ್ತ್ ಬಿಗಿನ್ಸ್ ಹಿಯರ್ ಅಂತೇಳಿ ಅವರು ಹಾಕಿದ್ದಾರೆ. ಆದರೆ ಯಾವುದರಿಂದಲೂ ಕೂಡ ಹೆಲ್ತ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಭೌತಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆತ್ಮದಲ್ಲೂ ಕೂಡ ಹೆಲ್ತ್ ಬಿಗಿನ್ಸ್ ಇನ್ ಜೀಸಸ್. ಅವರಲ್ಲಿ ಒಂದಾದರೆ ಮಾತ್ರವೇ ನಿನಗೆ ನೂತನ ಆ ಒಂದು ಕಾರ್ಯ ನಿನ್ನಲ್ಲಿ ಪ್ರಾರಂಭ ಆಗುತ್ತೆ. ಅವರಲ್ಲಿ ನೀನು ಯಾವಾಗ ಒಂದಾಗ್ತೀಯೋ, ಅವರಲ್ಲಿ ನೀನು ಯಾವಾಗ ಬರ್ತೀಯೋ, ನಿನ್ನನ್ನೇ ಬಿಟ್ಟು ಕೊಡುವಾಗ. ಯಾಕಂದರೆ ದೇವರು ಯಾರಿಂದಲೂ ದೂರ ಇಲ್ಲ, ನಿಮ್ಮ ಮಧ್ಯದಲ್ಲೇ ಇದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮನ್ನು ಅವರು ಆವರಿಸಿದ್ದಾರೆ. ಇದೀಗಾಗಲೇ ಪರಿಶುದ್ಧಾತ್ಮರು ನಮ್ಮನ್ನು ಆವರಿಸಿದ್ದಾರೆ. ಯಾವಾಗ ನಮ್ಮನ್ನೇ ನಾವು ಬಿಟ್ಟು ಕೊಡ್ತೇವೋ, ಖಂಡಿತವಾಗ್ಲೂ ಅವರನ್ನು ಸ್ತುತಿಸುವಾಗ, ಅವರನ್ನು ಕೊಂಡಾಡುವಾಗ ಆ ಒಂದು ಅನುಭವ ನಮ್ಮನ್ನು ನಡೆಸ್ತದೆ. ಈ ಸಮಯದಲ್ಲಿ ಯಾರನ್ನು ಗಮನಿಸದೆ ಕರಗಳನ್ನೆತ್ತಿ, ನಮಗೆ ಕೊಟ್ಟಂಥ ಕರಗಳು, ನಮಗೆ ಕೊಟ್ಟಂಥ ಸ್ವರ, ನಮಗೆ ಕೊಟ್ಟಂಥ ಈ ದೇಹ ಸಂಪೂರ್ಣವಾಗಿ ಅವರಿಗೆ ಬಿಟ್ಟುಕೊಟ್ಟು ನಾವು ಈ ಸಮಯದಲ್ಲಿ ಅವರನ್ನು ಸ್ತುತಿಸೋಣ ಪ್ರಿಯರೇ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ವರ ಎತ್ತಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ದೇವ. ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ.
Hallelujah, hallelujah, hallelujah. Thank you, Jesus. Praise you, Jesus. Hallelujah. Thank you, Lord. Thank you, Jesus. Praise you, Jesus. Hallelujah. Thank you, Lord. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೌದು ಪ್ರಿಯರೇ, ನಾವು ದುಃಖದಲ್ಲಿ, ನೋವಿನಲ್ಲಿ ಬಳಲ್ತಾ ಇರುವಾಗ, ವೇದನೆಯಲ್ಲಿರುವಾಗ, ಹೀನ ಸ್ಥಿತಿಯಲ್ಲಿರುವಾಗಲೇ ದೇವರು ನಮ್ಮೊಬ್ಬೊಬ್ಬರನ್ನು ಜ್ಞಾಪಕಕ್ಕೆ ತಂದುಕೊಂಡಿದ್ದಾರೆ. ನಾವು ನಾಶವಾಗಿ ಹೋಗಬೇಕಾಗಿತ್ತು, ಆಗಲೇ ಪಾಪಿಗಳಾಗಿರುವಾಗಲೇ ದೇವರು ನಮ್ಮನ್ನು ಗಮನಿಸಿ ಗುರುತಿಸಿ, ಈ ಮಗ ಈ ಮಗಳು ನನಗೆ ಬೇಕು, ಈ ಮಗಳನ್ನು ನಾನು ಮುದ್ದಿಸಬೇಕು, ಈ ಮಗಳಲ್ಲಿ ಈ ಮಗನಲ್ಲಿ ನಾನು ಆನಂದಿಸಬೇಕು ಎಂದು ದೇವರು ತಮ್ಮ ಸ್ವಂತ ಪುತ್ರನನ್ನೇ, ಏಕೈಕ ಪುತ್ರನನ್ನೇ ಬಲಿಯಾಗಿ, ಬಲಿಯ ಕುರಿಮರಿಯಂತೆ ಈ ಧರೆಗೆ ಮನುಷ್ಯ ರೂಪದಲ್ಲಿ ಕಳುಹಿಸಿದ್ದು ಮಾತ್ರವಲ್ಲದೆ, ಆ ಒಂದು ದೇವರು ಎಷ್ಟು ತಗ್ಗಿಸಿಕೊಂಡರಂದ್ರೆ ಅವರು ವಿಧೇಯರಾದರು. ಆ ಶಿಲುಬೆಯ ಮರಣದ ಮೂಲಕ ಅಲ್ಲಿ ಆ ತನಕ ಅವರು ವಿಧೇಯರಾದರು. ಪ್ರಿಯರೇ, ಅಂತಹ ದೇವರನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಏಕೆಂದರೆ ದುಃಖದಲ್ಲಿದ್ದವರಿಗೆ ಇಂದು ನಮಗೆ ಆನಂದದ ತೈಲವನ್ನು ಹಚ್ಚಿದ್ದಾರೆ. ಆ ಆನಂದದ ತೈಲ ಹೊರಗಡೆ ಅಲ್ಲ, ಬದಲಾಗಿ ನಮ್ಮ ಆತ್ಮದಲ್ಲಿ ಆ ಆನಂದವನ್ನು ತುಂಬಿಸಿದ್ದಾರೆ ಪರಿಶುದ್ಧಾತ್ಮರ ಮುಖಾಂತರ. ಏಕೆಂದರೆ ನಮ್ಮೊಬ್ಬೊಬ್ಬರನ್ನು ಕೂಡ ಯೇಸು ಕ್ರಿಸ್ತರು ಅವರ ಸ್ವಂತ ರಕ್ತವನ್ನು ಕೊಟ್ಟು, ಕೊನೆಯ ತೊಟ್ಟು ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡದ್ದು ಮಾತ್ರವಲ್ಲದೆ, ಅವರ ವಸ್ತ್ರವನ್ನು, ಅವರ ನೀತಿಯ ನಿಲುವಂಗಿಯನ್ನು, ರೋಬ್ ಆಫ್ ರೈಚಸ್ನೆಸ್ ಮತ್ತು ಗಾರ್ಮೆಂಟ್ ಆಫ್ ಸಾಲ್ವೇಷನ್ ನಮಗೆ ಅವರು ತೊಡಿಸಿದ್ದಾರೆ. ಇಂದು ನನ್ನಲ್ಲಿ, ಅಂದರೆ ವರನು ವಧುವಿನಲ್ಲಿ ಆನಂದಿಸುವಂತೆ ಆ ಒಂದು ತೈಲವನ್ನು ಹಚ್ಚಿ ನಮ್ಮಲ್ಲಿ ಆನಂದಿಸಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಪ್ರಿಯರೇ, ಅದನ್ನು ಧ್ಯಾನಿಸುತ್ತಾ ಸಂತೋಷದಿಂದ ನನ್ನ ಪ್ರಭುವನ್ನು ನಾನು ಕೊಂಡಾಡ್ತಾ ಇದ್ದೇನೆ. ನನಗಾಗಿ ಬಂದಂತ ಪ್ರಭುವನ್ನು ನಾನು ಕೊಂಡಾಡ್ತಾ ಇದ್ದೇನೆ. ನನ್ನನ್ನು ವಿಮೋಚಿಸಿದಂತಹ ನನ್ನ ರಕ್ಷಕನನ್ನು ನಾನು ಕೊಂಡಾಡುತ್ತಾ ಇದ್ದೇನೆ ಎಂಬ ಒಂದು ಮನವರಿಕೆಯಿಂದ ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ನಾವು ಹೇಳೋಣ, ದುಃಖದಲ್ಲಿ ತಾನನ್ನ ಆನಂದ ತೈಲ ಹಚ್ಚಿ, ದುಃಖದಲ್ಲಿ ತಾನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತಾನಿ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ ಯೇಸುವೆ.
ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ ಯೇಸುವೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೌದು ಪ್ರಿಯರೇ, ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳಿದ್ದು ಮಾತ್ರ ಅಲ್ಲ, ಅವರು ಅವರ ಕೃಪೆಯನ್ನು ನಮಗೆ ತೋರಿಸಿದ್ದಾರೆ. ಪ್ರಿಯರೇ, ಈ ಲೋಕದಲ್ಲಿ ಯಾವುದೇ ಒಂದು ಶ್ರೀಮಂತ ಅಪ್ಪನನ್ನು ಹೋಗಿ, ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಅವನನ್ನು ನೀವು ಹೋಗಿ ಅಪ್ಪ ಅಂತೇಳಿ ಕರೀಲಿಕ್ಕಾಗೋದಿಲ್ಲ. ಕರೆದ್ರೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ. ಒಪ್ಪಿದ್ರೂ ಕೂಡ ಅವರು ಈ ಲೋಕದಲ್ಲಿ ನಮ್ಮ ಆ ಒಂದು ನಶಿಸಿ ಹೋಗುವಂಥ ಅಪ್ಪ ಆಗ್ತಾರೆ. ನಿಮ್ಮ ಸ್ವಂತ ಅಪ್ಪ ಇರ್ಬೋದು, ಆದರೂ ಕೂಡ ಅವರಲ್ಲಿ ಒಂದಲ್ಲ ಒಂದು ದಿನ ಅವರು ನಾಶವಾಗಿ ಹೋಗ್ತಾರೆ ಪ್ರಿಯರೇ. ಆದರೆ ಈ ಅಪ್ಪ, ನಮ್ಮ ಸ್ವರ್ಗೀಯ ಅಪ್ಪ, ಶಾಶ್ವತವಾಗಿ ನಮ್ಮನ್ನು ಕೊಂಡಿದ್ದಾರೆ ಪ್ರಿಯರೇ. ನಾವು ಹೀನ ಸ್ಥಿತಿಯಲ್ಲಿದ್ದೆವು, ನಾವು ನರಕದಲ್ಲಿ ಇದ್ದೆವು, ಆದರೂ ಕೂಡ ನಮಗೆ ಬೆಲೆ ಇಲ್ಲದೆ ಇರುವಾಗಲೇ, ಹೇಗೆ ಒಂದು ಹೊಲ ಅದರಲ್ಲಿ ಒಂದು ಮುತ್ತು ಇದೆ, ಅನರ್ಘವಾದ ಒಂದು ಮುತ್ತು ಇದೆ ಅಂತೇಳಿ ಗೊತ್ತಾಗುವಾಗ ಆ ಒಂದು ಹೊಲವನ್ನೇ ಮಾರಿ ಆ ಒಂದು ಮುತ್ತನ್ನು ಕೊಂಡುಕೊಳ್ತಾನೆ ಒಬ್ಬ ವ್ಯಾಪಾರಿ. ಅದೇ ರೀತಿಯಲ್ಲಿ ಪ್ರಿಯರೇ, ನಮಗೆ ಯಾವುದೇ ಒಂದು ಬೆಲೆ ಇರಲಿಲ್ಲ, ನಮಗೆ ಯಾವುದೇ ಒಂದು ಬೆಲೆ ಇಲ್ಲದೆ ಇರುವಾಗಲೇ ಅವರು ನಮ್ಮನ್ನು ತಂತೆ ಅವರು ಪ್ರೀತಿಸಿದ್ದಾರೆ ಪ್ರಿಯರೇ. ಯಾವ ಬೆಲೆ ಇರಲಿಲ್ಲ, ನಾವು ಎಲ್ಲೋ ಇದ್ದೆವು, ಹೇಗೋ ಇದ್ದೆವು, ಎಲ್ಲೋ ಜೀವಿಸ್ತಾ ಇದ್ದೆವು. ಆದರೆ ಅದನ್ನು ದೇವರು ನೋಡಲಿಲ್ಲ, ಬದಲಾಗಿ ತಮ್ಮ ಸ್ವಂತ ಪುತ್ರನನ್ನೇ ಕಳುಹಿಸಿ ಅವರ ರಕ್ತದ ಮುಖಾಂತರ ನಮ್ಮನ್ನು ಅವರ ಮಗಳಾಗಿ ಸ್ವೀಕರಿಸಿದ್ದಾರೆ. ಮಾತ್ರ ಅಲ್ಲ, ಲೋಕವನ್ನು ಅವರು ಗೆದ್ದಿದ್ದಾರೆ ಪ್ರಿಯರೇ. ಇಂದು ನಮಗೆ ಲೋಕವನ್ನು ಗೆಲ್ಲಲು ಬೇಕಾದ ಶಕ್ತಿ ಸಾಮರ್ಥ್ಯ ಕೂಡ ಅವರೇ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ಒಂದಾಗೋಣ. ಈ ಸಮಯದಲ್ಲಿ ಅವರಲ್ಲಿ ಒಂದಾಗುವಾಗ ಆ ಕೃಪೆ ನಮ್ಮಲ್ಲಿ ತುಂಬಲ್ಪಡುತ್ತೆ. ಸಂಪೂರ್ಣವಾಗಿ ಯಾವುದನ್ನು ಧ್ಯಾನಿಸಬೇಡಿ, ನಿಮ್ಮನ್ನೇ ಬಿಟ್ಟು ಕೊಡಿ ಈ ಸಮಯದಲ್ಲಿ. ಏಕೆಂದರೆ ಆ ಶಕ್ತಿ ಸಾಮರ್ಥ್ಯ ದೇವರು ನಮಗೆ ಕೊಟ್ಟಿದ್ದಾರೆ, ದೇವರು ನಮ್ಮಲ್ಲಿ ತುಂಬಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ಲೋಕವನ್ನು ಗೆದ್ದವನೇ, ನನಗಾಗಿ ಬರುವವನೇ, ಆನಂದಿಸಿ ಈ ಸಮಯದಲ್ಲಿ. ಏಕೆಂದರೆ ಯೇಸು ನನಗಾಗಿ ಮರಳಿ ಬರ್ತಾರೆ, ಯೇಸು ನನಗಾಗಿ ಮರಳಿ ಬರ್ತಾರೆ. ಈ ಲೋಕವನ್ನು ಗೆದ್ದದ್ದು ಮಾತ್ರ ಅಲ್ಲದೆ ಅವರಿಗಾಗಿ ನಾವು ಜೀವಿಸುವಂತೆ ಮತ್ತು ಅವರು ನನಗಾಗಿ ಮರಳಿ ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಬರ್ತಾರೆ. ಅಂತಹ ಯೇಸುವನ್ನು ಈ ಸಮಯದಲ್ಲಿ ಧ್ಯಾನಿಸುತ್ತಾ ಹೇಳೋಣ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ, ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ, ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ, ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಲೋಕವ ಗೆದ್ದವನೇ, ನನಗಾಗಿ ಬರುವವನೇ, ಈ ಲೋಕವ ಗೆದ್ದವನೇ, ನನಗಾಗಿ ಬರುವವನೇ, ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ, ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ. ಹೌದು ಪ್ರಿಯರೇ,
ನನ್ನ ಯೇಸು ಅವರು ಮರಣ ಹೊಂದಿದರು ನಿಜ, ಆದರೆ 3ನೇ ದಿನ ಅವರು ಪುನರುತ್ಥಾನಗೊಂಡಿದ್ದಾರೆ. ಸಾವಿಗೆ ಅವರ ಮೇಲೆ ಅಧಿಕಾರ ಇಲ್ಲ. ಆ ಯೇಸು ಇಂದು ನಿನ್ನ ಒಳಗಡೆ ಇರುವ ಕಾರಣ ನಿನಗೂ ಕೂಡ ಸಾವು ಇಲ್ಲ ಪ್ರಿಯರೇ, ನಿನಗೂ ಸಾವಿಲ್ಲ. ಏಕೆಂದರೆ ಸಾವೇ ವಿಷ ಕೊಂಡಿ ನೀನು, ನಿನ್ನ ಜಯವೆಲ್ಲಿ? ಏಕೆಂದರೆ ಯೇಸು ಜಯ ಗಳಿಸಿ ಆಗಿದೆ. ಆ ಜಯ ನನ್ನ ಒಳಗಡೆ ಇದೆ. ಈ ಸಮಯದಲ್ಲಿ ಅನುಭವಿಸುತ್ತಾ, ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ, ಪಾತಾಳ ಗೆದ್ದವನೇ ಯೇಸುವೇ, ನನಗಾಗಿ ಬರುವವನೇ, ಲೋಕವ ಗೆದ್ದವನೇ, ಲೋಕವ ಗೆದ್ದವನೇ, ನನಗಾಗಿ ಬರುವವನೇ, ಲೋಕವ ಗೆದ್ದವನೇ ಯೇಸುವೇ, ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕರಗಳನ್ನೆತ್ತಿ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸಂತೋಷದಿಂದ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಯೇಸುವೆ ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹಾಲೆಲೂಯಾ ಆಮೆನ್, ಹಾಲೆಲೂಯಾ 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 ಹಾಲೆಲೂಯಾ ಆಮೆನ್, ಹಾಲೆಲೂಯಾ. ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ವಿಮೋಚಕರು, ಯೇಸುವೆ ನನ್ನ ವಿಮೋಚಕರು, ಯೇಸುವೆ ನನ್ನ ವಿಮೋಚಕರು, ಯೇಸುವೆ ನನ್ನ ವಿಮೋಚಕರು, ಯೇಸುವೆ ನನ್ನ ಪಾಲಕರು, ಯೇಸುವೆ ನನ್ನ ಪಾಲಕರು, ಯೇಸುವೆ ನನ್ನ ಪಾಲಕರು, ಯೇಸುವೆ ನನ್ನ ಪಾಲಕರು, ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ರಕ್ಷಕರು, ಯೇಸುವೆ ನನ್ನ ರಕ್ಷಕರು. ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ. ಸ್ವರವೆತ್ತಿ ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ
Hallelujah, Amen, Hallelujah, 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 Hallelujah, Amen, Hallelujah. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ ತಂದೆ, ಆರಾಧನೆ, ಆರಾಧನೆ ತಂದೆ, ಆರಾಧನೆ, ಆರಾಧನೆ ತಂದೆ, ಆರಾಧನೆ, ಆರಾಧನೆ ತಂದೆ, ಆರಾಧನೆ, ಆರಾಧನೆ ಆತ್ಮರೇ, ಆರಾಧನೆ, ಆರಾಧನೆ ಆತ್ಮರೇ, ಆರಾಧನೆ, ಆರಾಧನೆ ಆತ್ಮರೇ, ಆರಾಧನೆ, ಆರಾಧನೆ ಆತ್ಮರೇ, ಆರಾಧನೆ. Hallelujah, Amen, Hallelujah, Hallelujah, Amen, Hallelujah, glory Lord, Hallelujah, Amen, Hallelujah, 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 Hallelujah, Hallelujah. ಸ್ವರವೆತ್ತಿ ಸಮಯದಲ್ಲಿ ಅವರನ್ನು ಸ್ತುತಿಸೋಣ ಪ್ರಿಯರೇ, ಅವರ ನಾಮವನ್ನು ಘನಪಡಿಸೋಣ, ಏಕೆಂದರೆ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸು ದಹಿಸುವ ಅಗ್ನಿಯಾಗಿದ್ದಾರೆ. ಎಲ್ಲಾ ತರದ ಮಾನುಷಿಕವಾದ ಆಲೋಚನೆಗಳನ್ನು, ಎಲ್ಲಾ ದುರಾತ್ಮನ ಕ್ರಿಯೆಗಳನ್ನು ನಮ್ಮಿಂದ ಅವರು ದಹಿಸಿ ಬಿಟ್ಟಿದ್ದಾರೆ. ಏಕೆಂದರೆ ನಾವು ಯಾಕೋಬನ ವಂಶದವರು, ಯಾಕೋಬನ ವಂಶದವರು ಮತ್ತು ಜೋಸೆಫನ ವಂಶದವರು. ಏಕೆಂದರೆ ಅವರೆರಡು ಕೂಡ ಸೇರಿ ಆ ಒಂದು ಎಸ್ಸಾವನಂತಿರುವ ಎಲ್ಲ ಕೂಳೆಗಳನ್ನು ದಹಿಸಿ ಬಿಡುವಂತೆ, ಎಲ್ಲ ಮಾನುಷಿಕ ಸ್ವಭಾವಗಳು ಅಗ್ನಿ ಜ್ವಾಲೆಯಂತಿರುವ ಆ ದಹಿಸುವ ಅಗ್ನಿ ಪರಿಶುದ್ಧಾತ್ಮರು ಎಲ್ಲವನ್ನು ದಹಿಸಿ ಆಗ್ತಾ ಇದ್ದಾರೆ. ಈ ಸಮಯದಲ್ಲಿ ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಪ್ರಾರ್ಥಿಸೋಣ. ಹಾಲೆಲೂಯಾ, ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ವಂದನೆ, 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 ವಂದನೆ. ಯೇಸುವೇ ನಿಮ್ಮ ಸಾನ್ನಿಧ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮನ್ನು ಮಹಿಮೆ ಪಡಿಸಲು, ಘನಪಡಿಸಲು ಅಪ್ಪ ನಮ್ಮನ್ನು ದೇವ ನೀವು ಉಪಯೋಗಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪಿತನೆ. ಅಪ್ಪ ಪಿತನೆ, ನಿಮ್ಮನ್ನು ನಾವು ನೋಡಬೇಕು ಅಪ್ಪ. ಅಂದು ಸಂತ ಪೌಲರಿಗೆ ಹೇಳಿದ ರೀತಿಯಲ್ಲೇ ಪ್ರೇಷಿತರ ಕಾರ್ಯಕಲಾಪ 22ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ಹೇಳಿದ್ರಿ, ನೀನು ನಿನ್ನ ಸೃಷ್ಟಿಕರ್ತನನ್ನು ಅರಿಯಬೇಕು, ನಿನ್ನ ನೀತಿವಂತನಾದ ದೇವರನ್ನು ನೀನು ನೋಡಬೇಕು, ಅವರ ಕಂಠ ಸ್ವರವನ್ನು ನೀನು ಆಲಿಸಬೇಕು, ಅವರಿಗಾಗಿ ನೀನು ಸಾಕ್ಷಿಯಾಗಬೇಕು. ಈ ಸಮಯದಲ್ಲಿ ಪ್ರಿಯರೇ, ಆ ವಾಕ್ಯದಂತೆ ನಾವು ಕೂಡ ಹಂಬಲಿಸಿ ಹುಡುಕೋಣ ಪ್ರಿಯರೇ. ಏಕೆಂದರೆ ಹುಡುಕುವವನಿಗೆ ಅವರನ್ನು ಕಂಡುಕೊಳ್ಳಲು ಸಾಧ್ಯ. ಮನಪೂರ್ವಕವಾಗಿ ಹುಡುಕುವಾಗ ಮಾತ್ರವೇ ಇದು ಸಾಧ್ಯ. ಈ ಸಮಯದಲ್ಲಿ ಪರಿಶುದ್ಧಾತ್ಮರನ್ನು ಆಶ್ರಯಿಸೋಣ. ಪರಿಶುದ್ಧಾತ್ಮರೇ, ನಮ್ಮ ಮನೋನೇತ್ರಗಳನ್ನು ನೀವು ತೆರೀರಿ. ಪರಿಶುದ್ಧಾತ್ಮರೇ, ನಿಮ್ಮ ಚಲಿಸುವಿಕೆ ಅಪ್ಪ ನಿಮ್ಮ ವಾಕ್ಯದ ಮುಖಾಂತರ ನೀವು ಉಂಟು ಮಾಡಿರಿ ಪರಿಶುದ್ಧಾತ್ಮರೇ. ಏಕೆಂದರೆ ಪ್ರೇಷಿತರು ಅಂದು ಆ ಒಂದು ಜಾಗದಲ್ಲಿ ಒಟ್ಟಾಗಿ ಸೇರಿ ನಿಮ್ಮನ್ನು ಸ್ತುತಿಸುವಾಗ ಅಲ್ಲಿರುವ ಭೂಮಿ ಕಂಪಿಸಿತು ಅಪ್ಪ. ಪರಿಶುದ್ಧಾತ್ಮ ಭರಿತರಾದರು ಎಂಬ ವಾಕ್ಯದಂತೆ ಅಪ್ಪ, ಈ ಸಮಯದಲ್ಲಿ ಈ ವಾಕ್ಯಗಳನ್ನು ಬೋಧಿಸಲ್ಪಡುವಾಗಲೇ ದೇವ ಪ್ರತಿಯೊಬ್ಬರು ಅಪ್ಪ, ಪ್ರತಿಯೊಬ್ಬರ ಅಂತರಂಗದಲ್ಲಿ ಅದೇ ಕಂಪನ ಉಂಟಾಗಲಿ. ಮಾತ್ರವಲ್ಲದೆ ಎಲ್ಲ ಗೋಪುರದಂತಿರುವ ಬೆಟ್ಟ ಗುಡ್ಡಗಳು ಲಯವಾಗಿ ಹೋಗಲಿ ಅಪ್ಪ. ಮಾತ್ರವಲ್ಲ ಅಪ್ಪ, ಪ್ರತಿಯೊಬ್ಬರು ಪವಿತ್ರಾತ್ಮ ಭರಿತರಾಗಲಿ, ಶುಭ ಸಂದೇಶವನ್ನು ಹೊತ್ತು ಸಾಗುವಂತ ಮಕ್ಕಳಾಗಿ ಮಾರ್ಪಡಾಗಲಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ಯೇಸು ಕ್ರಿಸ್ತರ ನಾಮದಲ್ಲಿ. ಆಮೇನ್.